ನಮಸ್ಕಾರ ಎಲ್ಲರಿಗೂ. ಒಂದೇ ವ್ಲಾಗಲ್ಲಿ 3 ದಿನ ವಿಡಿಯೋಸ್ ನಾನು ಮಾಡಿದ್ದೀನಿ. ಜೂನ್ 22ನೇ ತಾರೀಕು ಇಂದಿನ ವಿಡಿಯೋ ಅಣ್ಣ ಬಂದಿರೋದು ನೋಡಿದ್ರಿ. ಇದು ಜೂನ್ 23 ಮತ್ತು 24, 25 ಮೂರನೇ ದಿನದೂ ನಾನು ಒಂದೇ ವ್ಲಾಗ್ ಮಾಡಿದ್ದೀನಿ. ಅದೇನಕ್ಕೆ ಅಂತ ಮುಂದೆ ಗೊತ್ತಾಗುತ್ತೆ ನೋಡಿ. ಬೆಳಗ್ಗೆ ಎದ್ದ ತಕ್ಷಣ ನನ್ನ ದಿನಚರಿ ಕೆಲಸಗಳು ವಾಕ್ ಎಲ್ಲ ಮುಗಿಸಿ ಪೂಜೆ ಮಾಡಿರಲಿಲ್ಲ. ಯಾಕಂದರೆ ಅಣ್ಣ ಇರೋದ್ರಿಂದ ಬೆಳಗ್ಗೆ ತಿಂಡಿ ಬೇಗ ಮಾಡಿಕೊಟ್ಬಿಟ್ಟು ಆಮೇಲೆ ಕೆಲಸ ಉಳಿದಿದ್ದು ಇನ್ನೊಂದಷ್ಟು ಮಾಡಿಬಿಟ್ಟು ಆಮೇಲೆ ಮಾಡೋಣ ಅಂತ ಅಣ್ಣನಿಗೆ ತಿಂಡಿ ಮಾಡಿದ್ದೀನಿ. ತಿಂಡಿ ಬಂದು ನವಣೆ ಉಪ್ಪಿಟ್ಟು ಮತ್ತು ನವಣೆ ಖಾರ ಪೊಂಗಲ್ಲು, ನವಣೆ ಸ್ವೀಟ್ ಪೊಂಗಲ್ ಮಾಡಿದ್ದೀನಿ. ನಮ್ಮನೆಗೆ ಯಾರೇ ಗೆಸ್ಟ್ ಬರಲಿ ಯಾರೇ ಬರಲಿ ಸ್ವೀಟ್ ಏನಾದ್ರು ಮಾಡಿಕೊಡ್ಬೇಕು. ಅಣ್ಣ ಡಯಟಲ್ಲಿ ಇರೋದ್ರಿಂದ ಬೆಲ್ಲದಲ್ಲಾದ್ರೂ ಸಿರಿಧಾನ್ಯ ಅದು ಒಂದು ಸ್ವೀಟ್ ಮಾಡಿ ಕೊಡೋಣ ಅಂತ ಸ್ವೀಟ್ ಮಾಡಿಕೊಟ್ಟೆ. ಸ್ವೀಟ್ ಮಾಡಲಿಲ್ಲ ಅಂದರೆ ಮನಸ್ಸಿಗೇನೋ ಸಮಾಧಾನವೇ ಇಲ್ಲ. ಅವ್ರಿಗೆ ಹೆಲ್ದಿಯಾಗಿಯೂ ಟೇಸ್ಟಿಯಾಗೂ ನಾನು ಮಾಡಿ ಕೊಡ್ತೀನಿ. ತಿಂಡಿ ಎಲ್ಲ ತಿಂದಾಯಿತು. ಅಣ್ಣ, ಮಗಳು, ಯಜಮಾನ್ರು ಎಲ್ಲರೂ. ಹಾಗೆ ಮಧ್ಯಾಹ್ನ ಬಂದು ಅಣ್ಣ ಮದುವೆಗೆ ಅಂತಲೂ ಬಂದಿದ್ದು. ಮದುವೆಗೆ ಹೊರಟ ಅಣ್ಣ ಪಪಾಯ ತಿನ್ಕೊಂಡು ನಮಗೆ ಅಮ್ಮ ಮಗಳು ಯಜಮಾನ್ರಿಗೆ ಮೊಳಕೆ ಕಾಳು ಸಾಂಬಾರು ಮಾಡಿ ಅನ್ನ ಮಾಡಿ ಇಟ್ಟೆ. ಊಟ ಎಲ್ಲ ಮಾಡಿಕೊಂಡು ಮಗಳೂ ಆಟ ಆಡ್ತಾಯಿದ್ಲು. ಭಾನುವಾರ ಬಂದರೆ ಅವಳು ಆಟ ಸಾಮಾನೆಲ್ಲ ತಗೊಂಡು ಅವಳ ಜೊತೆ ನಾನು ಕೂತ್ಕೊಂಡು ಒಂದಷ್ಟು ಆಟ ಆಡ್ತೀನಿ. ಇಬ್ಬರೂ ಆಟ ಆಡಿ ಎಲ್ಲ ಇದಂದ್ವಿ. ಮತ್ತು ನಾನು ಸೋಮವಾರ ಬೆಳಗ್ಗೆನೇ ವಿಡಿಯೋ ಕಂಟಿನ್ಯೂ ಮಾಡಿದ್ದು. ಅಣ್ಣ ಮದುವೆ ಮುಗಿಸ್ಕೊಂಡು ಬಂದು ಅವನ ಜೊತೆಲಿ ಮಾತಾಡಿ ನಾನು ಯಾವುದೇ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಬೆಳಗ್ಗೆ ತಿಂಡಿಗೆ ನಾನು ಸೋಮವಾರ ಟೊಮೊಟೊ ಬಾತು, ಅದು ಅರ್ಕ ಟೊಮೊಟೊ ಬಾತು ಸಿರಿಧಾನ್ಯದು, ಜೊತೆಗೆ ಸಿರಿಧಾನ್ಯದ ಮೊಸರು ಅನ್ನನೂ ಸಹ ಮಾಡಿದ್ದೇನೆ. ಸಾಮೆ ಮೊಸರನ್ನ, ಟೊಮೊಟೊ ಬಾತು ಮೊಸರನ್ನ ಮಾಡಿ ತಿಂಡಿಗೆ ಕೊಟ್ಟೆ. ಅಣ್ಣ ತಿಂಡಿ ತಿಂದ್ಕೊಂಡು ಅವನು ಬೆಂಗಳೂರಿಗೆ ಹೊರಟ. ಮಗಳು ಯಜಮಾನ್ರು ಸ್ಕೂಲಿಗೆ ಹೊರಟರು. ಅವರೆಲ್ಲ ಹೋದ್ಮೇಲೆ ಉಳಿದು ನನ್ನೆಲ್ಲ ಕೆಲಸಗಳನ್ನು ಮುಗಿಸಿ ಇಲ್ಲಿ ನಾನು ಸಿರಿಧಾನ್ಯದು ಸಾಮೆ ಅಕ್ಕಿ ಮತ್ತು ಅರ್ಕ ಮತ್ತು ನವಣೆ ಎಲ್ಲನೂ ಅರ್ಧ kg ಸಪ್ರೇಟು ಒಂದು ಸ್ವಲ್ಪ ಹೊತ್ತು ನೆನೆಸಿ ತೊಳೆದು ಸೋಸಿ ಒಣಗಾಕ್ತಾಯಿದ್ದೀನಿ. ಜೊತೆಗೆ ಅಕ್ಕಿ ಮತ್ತು ಉದ್ದಿನ ಕಾಳು ಅಕ್ಕ ಮನೇಲಿ ಭಾವ ಬೆಳೀತಾರೆ. ಉದ್ದು ಬೆಳೆದಾಗೆಲ್ಲ ನಾನು ತಗೊಂಡು ಬಂದು ಇಟ್ಕೊತೀನಿ. ಒಂದು 10-15 kgನ ಬೇಕಾದಾಗ ಈ ಥರ ತೊಳ್ಕೊಂಡು ನಾನು ಯೂಸ್ ಮಾಡ್ಕೋತೀನಿ. ಇವಾಗ ಇದಿಷ್ಟು ತೊಳೆದು ಎಲ್ಲ ಒಣಗಾಕಿದೆ. ಫುಲ್ ಅವತ್ತು ಪೂರ್ತಿ ಸೋಮವಾರ ಎಲ್ಲ ಒಣಗಿಸ್ಕೊಂಡೆ. ಮತ್ತು ಮಂಗಳವಾರ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇರೋದು. ಮಂಗಳವಾರ ಎಲ್ಲನೂ ನಾನು ತಂದು ಒಂದು ಕವರಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಎಲ್ಲನೂ ಅರ್ಧ kg ತೊಗೊಂಡಿದ್ದೀನಿ. ಸಾಮೆ ಮತ್ತು ಅರ್ಕ ಮತ್ತು ನವಣೆ ಮತ್ತು ಅಕ್ಕಿ ಮತ್ತು ಜೋಳ ಎಲ್ಲನೂ ಇಷ್ಟು ಥರನೂ ನಾನು ದೋಸೆ ಹಿಟ್ಟು ಮಾಡಿ ಇಟ್ಕೊಳ್ಳೋಣ, ಒಂದು ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋಣ ಅನ್ನೋದಕ್ಕೋಸ್ಕರ ಫಸ್ಟೆಲ್ಲ ರಾಗಿ ಮಾಡ್ತಿದ್ದೆ. ಈ ಸಲ ಇಷ್ಟೂ ಮಾಡ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೀನಿ. ಅರ್ಧ kgಗೆ ಒಂದು 1/4 kgಗಿಂತನೂ ಕಡಿಮೆ ಉದ್ದಿನ ಬೇಳೆ ಹಾಕ್ಕೊಂಡಿದ್ದೀನಿ. ಮತ್ತು ಕಡಲೆಬೇಳೆ ಒಂದು 4 ಸ್ಪೂನು. ಒಂದಷ್ಟಕ್ಕೆ ನಾನು ಅವಲಕ್ಕಿ ಹಾಕಿದ್ದೀನಿ, ಅಕ್ಕಿ ಮತ್ತು ಇದಕ್ಕೇನೋ ಸಾಮೆ ಅಕ್ಕಿ ಇದಕ್ಕೆಲ್ಲ ಬೇಕಿದ್ದಲ್ಲಿ ಹಾಕೋಬೋದು. ಇಲ್ಲಾಂದರೆ ದೋಸೆ ಚೆನ್ನಾಗಿ ಬರುತ್ತೆ ಅಂದರೆ ಅವಲಕ್ಕಿನೂ ಸಹ ಸೇರಿಸ್ಕೋಬೋದು. ಇದಿಷ್ಟು ಮೆಂತ್ಯ ಇದಿಷ್ಟು ಹಾಕಿ ನಾನು ಎಲ್ಲನೂ ಒಂದು ಪ್ರಮಾಣದಲ್ಲಿ ಅಳತೆ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ರಾಗಿನೂ ಸಹ ರಾಗಿಗೆ ಉದ್ದು ಹಾಕ್ಕೊಂಡಿದ್ದೀನಿ. ಇಲ್ಲಿ ಈ ದೋಸೆಗಳೆಲ್ಲ ಉದ್ದು ಹಾಕಿದ್ರೆ ಕಲರ್ ಚೇಂಜ್ ಆಗುತ್ತೆ ಅಂತ ಬಿಳಿ ಉದ್ದಿನ ಬೇಳೆ ಹಾಕಿದ್ದೀನಿ. ಇದಿಷ್ಟನ್ನೆಲ್ಲ ರೆಡಿ ಮಾಡಿಕೊಂಡು ನಾನೇ ವಾಕ್ ಹೋಗ್ಬೇಕಾದ್ರೆ ಆನ್ ದಿ ವೇ ಮಿಲ್ಲಿದೆ ಹಾಕಿಸ್ಕೊತೀನಿ. ಅದೇ ನಮ್ಮ ಹಳ್ಳಿ ಕಡೆ ಒಬ್ಬರ ಮೇಲೆ ಡಿಪೆಂಡ್ ಆಗಬೇಕು, ಮಿಲ್ಗೆ ಹೋಗಬೇಕು, ಅಂಗಡಿಗೆ ಹೋಗಬೇಕು. ಈ ಥರ ನಾನು ಹಂಗೇ ಬೆಳೆದು ಬಂದಿರೋದು. ಒಬ್ರು ವೆಯ್ಟ್ ಮಾಡಿಕೊಂಡು ಅವ್ರು ಬಂದು ನಮ್ಗೆ ಹೆಲ್ಪ್ ಮಾಡೋ ತನಕ ಇರಬೇಕು. ಅದೇ ಇದು ಒಂದು ಲೈಫು, ಸಿಟಿ ಲೈಫು. ಒಬ್ಬರ ಮೇಲೆ ಏನು ಡಿಪೆಂಡ್ ಆಗೋದು ಬೇಕಾಗಿಲ್ಲ. ನಾನೇ ಹೋಗ್ತೀನಿ ಎಲ್ಲದಕ್ಕೂ. ನಾನೇ ಏನೋ ಅಂಗಡಿಗೆ ಆಗಲಿ, ತರಕಾರಿ ತರೋದಕ್ಕೆ ಆಗಲಿ, ಮತ್ತು ಮಿಲ್ಗೂ ಸಹ ನಾನೇ ಹೋಗ್ತೀನಿ. ವಾಕ್ ಹೋಗ್ಬೇಕಾದ್ರೆ ಇಟ್ಬಿಟ್ಟು ಹೋದೆ. ವಾಕ್ ಮುಗಿಸ್ಕೊಂಡು ನನ್ನ 8 ಕಿಲೋಮೀಟ್ರ್ ವಾಕನ್ನು ಮುಗಿಸ್ಕೊಂಡು ಬಂದು ಮಿಲ್ಲಲ್ಲಿ ಹಾಕಿಸ್ಕೊತಾ ಇದ್ದೀನಿ ಒಂದೊಂದಾಗೇ ಎಲ್ಲನೂ. ತೀರಾ ನೈಸು ಇಲ್ಲ, ತರಿನೂ ಎಲ್ಲ, ಒಂದು ಮೀಡಿಯಮ್ಮಾಗಿ ಎಲ್ಲ ಹಿಟ್ಟುಗಳನ್ನು ಹಾಕಿಸ್ಕೊತಾ ಇದ್ದೀನಿ. ಅದರಲ್ಲೂ ನನಗೆ ಒಂದು ಸ್ವಲ್ಪ ಮರ್ತ್ಕೋತೀನಿ. ಅದರಲ್ಲೂ ಇಷ್ಟೊಂದು ಹಿಟ್ಟುಗಳು ಮಿಲ್ ಹಾಕ್ಸ್ಮೇಲೆ ಎಲ್ಲ ಒಂದೇ ಕಲರ್ ಕಾಣಿಸುತ್ತೆ, ಯಾವುದು ಅಂತ ಗೊತ್ತಾಗಲ್ಲ ಅಂತ ನಾನು ಒಂದು ಪೇಪರಲ್ಲಿ ಆ ಹಿಟ್ಟಿನ ಹೆಸ್ರನ್ನ ಬರ್ಕೊಂಡು ಬಂದಿದೆ. ಏನೋ ಸಾಮೆ ಅಕ್ಕಿ ಹಿಟ್ಟು ಮತ್ತು ನವಣೆ ಅಕ್ಕಿ ಹಿಟ್ಟು ಈ ಥರ ಎಲ್ಲ ಬರೆದಿಟ್ಕೊಂಡು ಬಂದಿದೆ. ಅದನ್ನು ಆ ಪೇಪರ್ಗೆ ಮಿಲ್ ಹಾಕಿದ ತಕ್ಷಣವೇ ನಾನು ಆ ಪೇಪರನ್ನು ಆ ಕವರ್ಗೆ ಹಾಕಿ ಇಟ್ಕೊಂಡೆ. ಏನೋ ಮರ್ತಂಗೂ ಆಗಲ್ಲ, ನೆನಪಿರುತ್ತೆ ಅಂದ್ಬಿಟ್ಟು ಈ ಥರ ಒಂದು ಪ್ಲ್ಯಾನ್ ಮಾಡಿ ನಾನು ಮಾಡಿಕೊಂಡೆ ಅವತ್ತು. ಇಲ್ಲಾಂದರೆ ತುಂಬ ಕನ್ಫ್ಯೂಸ್ ಆಗಿಬಿಡೋದು. ಎಲ್ಲ ರೆಡಿ ಆಯಿತು. ಹಿಟ್ಟೆಲ್ಲ ಮನೆಗೆ ತಗೊಂಡು ಬಂದು ಎಲ್ಲ ಹಾರಾಕಿದ್ದೀನಿ. ಕವರ್ ಓಪನ್ ಮಾಡಿ ಒಂದು ಸ್ವಲ್ಪ ಅದೆಲ್ಲ ತಣ್ಣಗಾದ್ಮೇಲೆ ಆಮೇಲೆ
ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೋತೀನಿ. ಹಾಗೆ ಬೆಳಗ್ಗೆಗೆ ತಿಂಡಿಗೆ ಮಾಡೋಣ ಅಂತ ಸಾಮೆ ಅಕ್ಕಿದನ್ನು ನಾನು ಇಲ್ಲಿ ದೋಸೆ ಹಿಟ್ಟನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು 4 ದೋಸೆ ಆಗೋಷ್ಟು ಕಲಸಿಡ್ತಾಯಿದ್ದೀನಿ. ನೀರು ಹಾಕಿ ದೋಸೆ ಮಾಮೂಲಿ ರುಬ್ತೀವಿ ಆ ಕ್ವಾಂಟಿಟಿಗಲ್ಲೇ ಕಲಸಿ ಇಟ್ಕೊಳ್ಳೋದು. ಜೊತೆಗೆ ಅಕ್ಕಿ ಹಿಟ್ಟಲ್ಲೂ ನಾನು ಏನಕ್ಕೆ ಮಾಡಿಸಿದ್ದೀನಿ ಅಂದರೆ ದೋಸೆ ನಾನು ತಿನ್ನಬೇಕಾದ್ರೆ ಇನ್ನು ಮಗಳೂ ಕೇಳ್ತಾಳೆ, ನನಗೂ ದೋಸೆ ಬೇಕು ಅಂದಾಗ ತಕ್ಷಣಕ್ಕೆ ಮಾಡ್ಕೊಡೋಕ್ಕಾಗಲ್ಲ. ಅದರಿಂದ ಅವಳಿಗೂ ಅವಳು ಕೇಳ್ದಾಗ ಮಾಡಿಕೊಡ್ಬೋದು ಅಂತ ದೋಸೆನ ಅಕ್ಕಿ ಹಿಟ್ಟನ್ನು ಸಹ ನಾನು ಮಾಡಿಸಿ ಇಟ್ಕೊಂಡಿದ್ದೀನಿ. ಅವಳಿಗೂ 1-2 ದೋಸೆ ಆಗೋಷ್ಟು ನಾನು ಕಲಿಸ್ತಾಯಿದ್ದೀನಿ. ಇಬ್ಬರಿಗೂ ಕಲಸಿ ಇಟ್ಬಿಟ್ರೆ ಬೆಳಗ್ಗೆ ದೋಸೆಗೆ ಹಾಕೋಬೋದು ಅಂತ. ಈ ಥರ ಒಂದು ಈಸಿ ಮೆಥಡಲ್ಲಿ ಕೆಲಸಕ್ಕೆ ಹೋಗೋರು ಮತ್ತು ಮನೇಲಿ ಶುಗರ್ ಪೇಷೆಂಟು ಇರೋರುಗಳೂ ಮಾಡ್ಕೋಬೋದು. ಒಂದು ಈಸಿ ಮೆಥಡಲ್ಲಿ ತುಂಬ ಅನುಕೂಲ ಆಗುತ್ತೆ ಹೆಣ್ಮಕ್ಳಿಗೆ. ರಾತ್ರಿ ಕಲಸಿಟ್ರೆ ಬೆಳಗ್ಗೆ ಮಾಡ್ಕೋಬೋದು, ಬೆಳಗ್ಗೆ ಕಲಸಿಟ್ರೆ ರಾತ್ರಿನೂ ಮಾಡ್ಕೋಬೋದು. ಈ ಥರ ಸಿರಿಧಾನ್ಯದಲ್ಲಿ ನಾನು ಒಂದು 4 ಥರ ಸಿರಿಧಾನ್ಯ, ರಾಗಿ, ಅಕ್ಕಿ, ಜೋಳ ಎಲ್ಲದರಲ್ಲೂ ಸಹ ಮಾಡಿ ಇಟ್ಕೊಂಡಿದ್ದೀನಿ. ನನಗೆ ಒಂದು ಅನುಕೂಲ ಆಗುತ್ತೆ. ಇದು ತುಂಬ ಹೆಲ್ತ್ ಪ್ರಾಬ್ಲಮ್ ಇದ್ದಾಗಲೂ ಸಹ ಹೆಣ್ಮಕ್ಳಿಗೆ ಒಂದು ಇನ್ಸ್ಟೆಂಟಾಗಿ ಈ ಥರ ಒಂದು ಉಪ್ಪು ನೀರು ಹಾಕಿ ಕಲಸಿ ಬೆಳಗ್ಗೆ ಹಾಕೋಬೋದು ಆರಾಮಾಗಿ ಅನ್ನೋದನ್ನು ಇಟ್ಕೊಂಡು ನಿಮಗೂ ಶೇರ್ ಮಾಡ್ಕೋತಾ ಇದ್ದೀನಿ. ನನ್ನ ಒಂದು ಇದು ಅನುಭವನ ಈ ಥರನೇ ಮಾಡ್ಕೊಂಡು ಬರ್ತಾಯಿದ್ದೀನಿ ನಾನು ಸುಮಾರು ವರ್ಷದಿಂದನೂ. ಎಲ್ಲ ಕಲಸಿ ಇಟ್ಟೆ. ಮತ್ತು ಟೈಮ್ ಇನ್ನೂ ಇತ್ತು, ಸಾಂಬಾರಿತ್ತು, ಮುದ್ದೆ ಮಾಡಬೇಕಾಗಿತ್ತು. ಮುದ್ದೆ ಮಾಡೋ ಅಷ್ಟರಲ್ಲೂ ನಾನು ಸಮಯ ವ್ಯರ್ಥ ಮಾಡಲ್ಲ, ಬುಟ್ಟಿ ಹಾಕ್ತಿರ್ತೀನಿ, ಏನಾದ್ರು ಮಾಡ್ತಿರ್ತೀನಿ ನನ್ನ ಆ್ಯಕ್ಟಿವಿಟೀಸ್ಗಳಲ್ಲಿ. ಇವಾಗ ಕಣ್ಣಿಗೆ ತುಂಬ ಸ್ಟ್ರೈನ್ ಮಾಡ್ಕೋಬಾರ್ದು ಅನ್ನೋದರಿಂದ ಒಂದೊಂದು ಸ್ವಲ್ಪ ಮಾಡ್ತೀನಿ, ಜಾಸ್ತಿ ಕಂಟಿನ್ಯೂಸ್ ಆಗಿ ಮಾಡಲ್ಲ. ಆ ಗ್ಯಾಪಲ್ಲಿ ನಾನು ಬುಟ್ಟಿ ಹಾಕೋತಿದ್ದೀನಿ. ತಳ ಎಲ್ಲ ಹಾಕಿಬಿಟ್ಟಿದೆ, ಅದಕ್ಕೆ ಇವಾಗ ಹಂಚಿ ಕಡ್ಡಿ ತೂರಿಸ್ಬೇಕು. ಏನು ಮಟ್ಟಾಳೆ ಗರಿದು ಕಡ್ಡಿನ ನಾನು ಶಾರ್ಪ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನೆಲ್ಲ ಕೆಳಗಡೆ ತೂರಿಸ್ಕೊಂಡು ನೀಟಾಗಿ ಮತ್ತೆ ಮೇಲ್ಗಡೆ ಮನೆಯಿಂದ ಸ್ಟಾರ್ಟ್ ಮಾಡಬೇಕು. ಇವಾಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಒಂದು ಸ್ವಲ್ಪ 5 ನಿಮಿಷ 10 ನಿಮಿಷ ಸಮಯ ಇದ್ರೂ ನಾನು ಅದನ್ನು ವೇಸ್ಟ್ ಮಾಡಿದೆ. ನನ್ನನ್ನು ನಾನು ಬ್ಯುಸಿಯಾಗಿ ಇಟ್ಕೊಳ್ಳೋಕ್ಕೆ ಯಾವಾಗ್ಲೂ ಇಷ್ಟಪಡ್ತೀನಿ ಅಂತ ನಿಮ್ಮ ಜೊತೆಲಿ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋನ. ದಯವಿಟ್ಟು ನಿಮ್ಗೆ ಏನಾದ್ರು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮಗೆ ಗೊತ್ತಿರೋರ್ಗು ಶೇರ್ ಮಾಡಿ. ಎಲ್ಲರಿಗೂ ನಮಸ್ಕಾರ.